ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೊಸಬ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ನೀವು ಬೆಳಗ್ಗೆನೇ ಸ್ವಲ್ಪ ಹೊಲ್ದತ್ರ ಕೆಲಸ ಇದೆ, ಹಾಗಾಗಿ ತಿಂಡಿ ಅಡುಗೆ ಎಲ್ಲ ಒಟ್ಟಿಗೆ ಬೆಳಗ್ಗೆನೇ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮಧ್ಯಾಹ್ನ ಆಗ್ಬಿಡುತ್ತಲ್ವ ಹೊಲ್ದ ಹತ್ರದಿಂದ ಬರೋಷ್ಟರಲ್ಲಿ, ಅವಾಗ ಬಂದು ಅಡುಗೆ ಮಾಡೋದಕ್ಕೆ ಸ್ವಲ್ಪ ಬೇಜಾರು. ಹಾಗಾಗಿ ಮೊಳಕೆ ಕಟ್ಟಿದ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಚೆ ಕಡೆ ಎಲ್ಲ ಕೆಲಸ ಆಯಿತು, ಬಂದು ಇವಾಗ ಅಡುಗೆ ಮಾಡೋಣ ಅಂತ. ಇವಾಗ ಅಡುಗೆ ಮಾಡೋದಕ್ಕೆ ಹೋಗಬೇಕು. ಬನ್ನಿ ಫಸ್ಟು ತಿಂಡಿ ಮಾಡಿಬಿಡೋಣ. ತಿಂಡಿ ಎಲ್ಲ ಮಾಡಿದ್ದಾಯಿತು, ತಿಂಡಿ ಮಾಡ್ತಾಯಿದ್ದೆ. ಮತ್ತು ಹಂಗೆ ಇಲ್ಲಿ ನೋಡಿ ಮೊಳಕೆ ಕಟ್ಟಿದ ಸಾಂಬಾರಿಗೆ ಇಟ್ಟಿದ್ದೆ. ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕಂದ್ರೆ ಎಲ್ಲರ ಮನೇಲೂ ಇದೆ ಅನಿಸುತ್ತೆ, ಗಿಡಬಿಡಿಲಿ ಮಾಡ್ತಾಯಿರ್ತೀವಲ್ಲ ಆವಾಗ. ಚಿತ್ರಾನ್ನ ಮಾಡಿದ್ದಾಯಿತು, ಅವ್ರಿಗೆ ತಿಂಡಿಗೆ ಹಾಕ್ಕೊಟ್ಟೆ. ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ತಿಂಡಿ ತಿನ್ನಬೇಕು. ಏನಾಯಿತು ಗೊತ್ತಾ, ಸಾಂಬಾರಿಗೆಲ್ಲ ರುಬ್ತಾಯಿದ್ದೆ. ಅದು ಈ ಕಡೆ ಸ್ವಲ್ಪ ಸಾಂಬಾರು ಹಂಗೆ ಒಗ್ಗರಣೆಗೆಲ್ಲ ಇಟ್ಟಿದ್ನಲ್ವ, ಅದೊಂದು ಸ್ವಲ್ಪ ಹಂಗೆ ಮೊಳಕೆ ಕಟ್ಟಿರೋ ಕಾಳಿನ ಸಾಂಬಾರಲ್ವ, ಸ್ವಲ್ಪ ಅದನ್ನ ಫ್ರೈ ಮಾಡಿಕೊಂಡು ಸ್ವಲ್ಪ ಆ ಕಡೆ ರುಬ್ಬೋ ಕಡೆ ಗಮನ ಸ್ವಲ್ಪ ಕಮ್ಮಿ ಆಯಿತು. ಅದೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ಅದನ್ನು ಕ್ಲೀನ್ ಮಾಡೋದೇ ಒಂದು ಹಿಂಸೆ ನೋಡಿ. ಏನೋ ಬೇಗ ಕೆಲಸ ಮಾಡ್ಕೊಳಕ್ಕೆ ಹೋದೆ, ಅದು ಇನ್ನೊಂದೇನೋ ಕೆಲಸ ಆಯಿತು. ಯಾವ ರೀತಿಯಾಗಿದ್ದೀರಿ ತೋರಿಸ್ತೀನಿ. ಇಲ್ಲಿ ನೋಡಿ ಎಲ್ಲ ಹಿಂಗೆಲ್ಲ ಆಗ್ಬಿಟ್ಟಿದೆ. ಇವಾಗೆಲ್ಲ ಕ್ಲೀನ್ ಮಾಡಬೇಕು. ಹಿಂಗಾದಾಗ ಎಷ್ಟು ಟೆನ್ಷನ್ ಆಗಿಬಿಡುತ್ತೆ ಅಂದರೆ, ಬೆಳಗ್ಗೆನೇ ಈ ರೀತಿ ಆದರೆ ಬೇಜಾರು. ನಾನು ಯಾವತ್ತೇನಾದರೂ ಫಾಸ್ಟಾಗಿ ಕೆಲಸ ಮಾಡಿಬಿಡೋಣ ಇವತ್ತು ಅಂತ ಅಂದ್ಕೊತೀನೋ, ನನಗೆ ಯಾವತ್ತು ಎಮರ್ಜೆನ್ಸಿ ಏನಾದರೂ ಬೇರೆ ಕೆಲಸ ಇರುತ್ತೋ ಅವತ್ತೇ ಈ ರೀತಿ ಆಗುತ್ತೆ. ನಾನು ಎಷ್ಟೊಂದು ಸರಿ ಅಬ್ಸರ್ವ್ ಮಾಡಿಬಿಟ್ಟಿದ್ದೀನಿ. ಇದೇ ಫಸ್ಟ್ ಟೈಮ್ ಅಂತ ಏನಲ್ಲ, ಆದ್ರೂ ಪದೇ ಹಿಂಗೆ ಆಗ್ತಾನೆ ಇರುತ್ತೆ. ಮತ್ತೆ ಇವಾಗ ಇದನ್ನು ಕ್ಲೀನ್ ಮಾಡೋದು ಎಕ್ಸ್ಟ್ರಾ ಕೆಲಸ. ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ ಆಮೇಲೆ ತಿಂಡಿ ತಿನ್ನಬೇಕು. ಸಾಂಬಾರಿಗೆ ಇಟ್ಟಿದ್ದೀನಿ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ನೋಡೋಣ, ಕ್ಲೀನ್ ಮಾಡಿಬಿಟ್ಟು ಆಮೇಲೆ ತಿಂಡಿ ತಿನ್ನಬೇಕು. ಸಾಂಬಾರು ಮಾಡಿಟ್ಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ. ಫಸ್ಟ್ ಇದು ಕ್ಲೀನ್ ಮಾಡಿಬಿಡ್ತೀನಿ. ನೋಡಿ, ನಾನು ಸಾಂಬಾರೆಲ್ಲ ಮಾಡಿ ಇಟ್ಟಾದಮೇಲೆ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಪಿಂಗಣಿ ಐಟಮ್ಸ್ ಎಲ್ಲ ಹೆಂಗೂ ತೊಳಿಬೇಕಾಗಿತ್ತಲ್ವ, ನನಗೂ ಸ್ವಲ್ಪ ಸಮಾಧಾನ ಆಯಿತು. ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಈ ಮುಖಾಂತರ ಅದನ್ನು ಕ್ಲೀನಿಂಗ್ ಆಯಿತು. ಬೇರೆ ಎಲ್ಲ ತೊಳ್ಕೊಬೇಕು. ಇವಾಗ ಸದ್ಯಕ್ಕೆ ಅಷ್ಟು ಕ್ಲೀನಿಂಗ್ ಆಗಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿಟ್ಟು ಸಾಂಬಾರ್ಗೂ ಇಟ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂಡಿ ತಿಂತಾಯಿದ್ದೀನಿ. ಹುಲ್ಲು ಮಧ್ಯಾಹ್ನ ಕುಯ್ದಿದ್ದೀರಾ? ಎಲ್ಲ ಹಿಡ್ಕೊಂಬಂದು ಕೊಟ್ಟೆ. ನಮ್ಮ ಮನೆಯವ್ರು ಕಟ್ಟಾಕ್ತಾ ಇದ್ದಾರೆ. ಇವಾಗ ಕಟ್ಟಾಕ್ಬಿಟ್ಟು ಮೇಲ್ಗಡೆ ಏನೋ ಕೆಲಸ ಇದೆ ಅಂದರು, ಅಲ್ಲಿ ಹೋಗಬೇಕು. ಮಧ್ಯಾಹ್ನಕ್ಕಾಗಷ್ಟು ಮೇವಿಲ್ಲಿ ಕುಯ್ದಿಟ್ಟಿದ್ದಾರೆ. ಮಧ್ಯಾಹ್ನದ ಮೇಲೆ ಇಲ್ಲಿ ಕಟ್ಟಾಕಬೇಕು. ಹಸುಗಳಿಗೆಲ್ಲ ನೀರು ಕುಡಿಸ್ಬಿಟ್ಟು ಇಲ್ಲಿ ಕಟ್ಟಾಕ್ಬಿಟ್ಟು ಆಮೇಲೆ ಮನೆಗೆ ಹೋಗಬೇಕು. ಬಿಸಿಲಾದ್ಮೇಲೆ ಮೇವು ಕುಯ್ಯೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಫಸ್ಟೇ ಕುಯ್ದಿಟ್ಟಿದ್ದಾರೆ. ನೋಡಿ, ಹೊಲದಲ್ಲೆಲ್ಲ ಎಷ್ಟೊಂದು ತೆಂಗಿನಕಾಯಿ ಮತ್ತು ಗರಿಗಳೆಲ್ಲ ಬಿದ್ದಿತ್ತು. ಸ್ವಲ್ಪ ಮಳೆ ಹುಯ್ದಿತ್ತಲ್ವ, ಹಾಗಾಗಿ ಹೊಲ ಉಳ್ಬೇಕಾಗಿತ್ತು. ನಮ್ಮ ಮನೆಯವ್ರು ಹೊಲ ಉಳ್ಬೇಕು, ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಬಾ ಅಂತ ಹೇಳಿದ್ರು. ಈ ಕೆಲಸ ಇದ್ದಿದ್ದರಿಂದನೇ ನಾನು ಮನೇಲಿ ಬೇಗ ಕೆಲಸನ ಮುಗಿಸ್ಕೊಂಡು ಬಂದಿದ್ದು. ಫಸ್ಟು ತೆಂಗಿನಕಾಯಿನೆಲ್ಲ ಎತ್ತು ಒಂದು ಕಡೆ ಹಾಕ್ಬಿಟ್ಟು ಸ್ವಲ್ಪ ಗರಿನ ಒಂದೊಂದು ಕಡೆ ಗುಡ್ಡೆ ಮಾಡಿ ಹಾಕ್ತಾಯಿದ್ವಿ. ತುಂಬಾ ಜಾಸ್ತಿ ಆಗಿತ್ತು. ಮತ್ತು ಮರ ಕೂಸಿದ್ದೆಲ್ಲ ಸೌದೆಗಳಲ್ಲೇ ಚಿಕ್ಕ ಪುಟ್ಟದ್ದು ಈ ಥರದ್ದೆಲ್ಲ ಬಿದ್ದಿತ್ತಲ್ಲ, ಅದಕ್ಕೆ ನಮ್ಮ ಮನೆಯವರು ಈ ರೀತಿ ಟ್ಯಾಕ್ಟ್ರಲ್ಲ ಎಳ್ದು ಕೊಡ್ತೀನಿ, ಎಕ್ಸ್ಟ್ರಾ ಬೇರೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ನೀನು ಆಯ್ದಾಕಿ ಬೆಂಕಿ ಹಚ್ಕೊಂಡು ಬಾ ಅಂತ ಹೇಳಿದ್ರು. ನನಗೂ ಈ ಐಡಿಯಾ ಪರವಾಗಿಲ್ಲ ಅಲ್ವಾ ಅಂತ ಅನ್ನಿಸ್ತು. ಕೈಯಲ್ಲೇ ಮಾಡೋದಕ್ಕೆ ಹೋದರೆ ತುಂಬಾ ಟೈಮ್ ತೊಗೊಳುತ್ತೆ. ಅದಕ್ಕೆ ಅದರಲ್ಲಿ ಎಷ್ಟು ಬರುತ್ತೋ ಟ್ಯಾಕ್ಟ್ರಲ್ಲಿ ಬರಲಿ, ಮಿಕ್ಕಿದ್ದನ್ನು ನಾವು ಕೈಯಲ್ಲಿ ಎತ್ತಾಕಿ ಬರದೇ ಇರೋ ಜಾಗದಲ್ಲೆಲ್ಲ ಇರುತ್ತಲ್ಲ ಗಿಡದ ಹತ್ರ ಎಲ್ಲ, ಅದನ್ನೆಲ್ಲ ಎತ್ತಾಕಿ ಆಮೇಲೆ ನಾವು ಬೆಂಕಿ ಇಡೋಣ ಅಂತ ಹೇಳಿಬಿಟ್ಟು ನಮ್ಮನೆಯವರು ಸ್ವಲ್ಪನೇ ಹಾಕ್ಕೊಡ್ತಾಯಿದ್ರು. ನಾನು ಒಂದೊಂದೇನೋ ಸ್ವಲ್ಪ ಗುಡ್ಡೆ ಮಾಡಿಕೊಂಡು ನಾನು ಬೆಂಕಿ ಇಟ್ಕೊಂಡು ಬರ್ತಾಯಿದ್ದೆ. ಹೊಲ ಚೆಲ್ಲೋ ಟೈಮಲ್ಲಿ ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ವ ಫಸ್ಟಿಂದನೂ, ಅಂದರೆ ಹಿಂಗೆ ಮಳೆ ಇತ್ತಲ್ಲ ಅವತ್ತಿಂದ ಹೊಲ ಮಾಡಾದಮೇಲೆ ನಾವು ಇದನ್ನು ಏನೂ ಮಾಡಲ್ಲ. ಜಮೀನು ಹಾಗೆ ಖಾಲಿ ಇರುತ್ತಲ್ವ, ಹಾಗಾಗಿ ಈ ರೀತಿ ಗಲೀಜಾಗಿರುತ್ತಲ್ಲ, ಗರಿ ಎಲ್ಲ ಬಿದ್ದು ಮತ್ತು ಕಡ್ಡಿ ಈ ಥರದ್ದೆಲ್ಲ ಬಿದ್ದು ಗಲೀಜಾಗಿರುತ್ತಲ್ಲ, ಇದನ್ನೆಲ್ಲ ನೀಟಾಗಿ ಎತ್ತಾಕಿ
ಹೊಲನೆಲ್ಲ ಕ್ಲೀನ್ ಮಾಡ್ಕೋತಾರೆ ಈ ಟೈಮಲ್ಲಿ. ಮಳೆ ಬರುತ್ತಲ್ವ ಆವಾಗ ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಟ್ಟರೆ ನೆಕ್ಸ್ಟ್ ಹೊಲ ಉಳೋದಕ್ಕೆ ಸರೋಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಫೈನಲಾಗಿ ಎಲ್ಲ ಎತ್ತಾಕಿದ್ವಿ. ಫಸ್ಟ್ ಹೆಂಗಿತ್ತು ಇವಾಗ ಹೆಂಗಿದೆ ನೋಡಿ. ಇಷ್ಟೆಲ್ಲ ಕ್ಲೀನಿಂಗ್ ಆಯಿತು. ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನಮ್ಮ ಅತ್ತೆ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡು ಅಂತ ಹೇಳ್ತಾಯಿದ್ರು. ನನಗೆ ನೆನ್ನೆಯಿಂದನೇ ಹೇಳ್ತಾಯಿದ್ರು, ನಾನು ಮಾಡೇ ಇರಲಿಲ್ಲ. ಆಯಿತು ಅಂತ ಹೇಳಿಬಿಟ್ಟು ನಂಗೆ ಸ್ವಲ್ಪ ಕೆಲಸ ಇತ್ತು, ನಾನು ಮಾಡಿಕೊಟ್ಟೇ ಇರಲಿಲ್ಲ ಪಾಪ. ಹೊರಗಡೆ ಎಲ್ಲ ಹೋಗ್ಬೇಕಾಗಿತ್ತು, ನಾನು ಹೊರಗಡೆ ಹೋಗ್ಬಿಟ್ಟಿದ್ದೆ. ಬಂದಿದ್ದ ತಕ್ಷಣ ಅವ್ರಿಗೆ ಬೇಗನೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಬೇರೆ ಕೆಲಸ ಇದೆ ನಾನು ಹೋಗ್ತೀನಿ ಅಂದರು. ಹಾಗಾಗಿ ಕ್ವಿಕ್ಕಾಗಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಸಕ್ಕರೆನ ಜಾರಲ್ಲಿ ಹಾಕಿ ಪೌಡ್ರು ಮಾಡಿ ಅವ್ರಿಗೆಲ್ಲರಿಗೂ ನಿಂಬೆಹಣ್ಣು ಜ್ಯೂಸನ್ನ ಮಾಡಿ ಕೊಡ್ತಾಯಿದ್ದೆ. ಅವರಿಬ್ಬರಿಗೆ ಅಂದರೆ ಮತ್ತೆಗೂ ಮತ್ತು ಚಿಕ್ಕತ್ತ ಇದ್ದಾರೆ, ಅವರಿಬ್ಬರಿಗೆ ಕೋಲ್ಡ್ ಆಗಿದ್ದರೆ ಆಗೋಲ್ಲ. ನಮಗೆ ಸ್ವಲ್ಪ ಬಿಸಿಲಿಂದ ಬಂದಿದ್ವಲ್ವ, ಕೋಲ್ಡಾಗಿರಬೇಕಾಗಿತ್ತು ನಿಂಬೆಹಣ್ಣಿನ ಜ್ಯೂಸು. ಅದಕ್ಕೆ ಫಸ್ಟ್ ಅವ್ರಿಗೆ ಐಸ್ ಕ್ಯೂಬ್ ಏನೂ ಹಾಕಲಿಲ್ಲ, ಹಾಗೆ ಮಾಡಿಕೊಟ್ಬಿಟ್ಟೆ. ಆಮೇಲೆ ನನಗೆ ನಮ್ಮ ಮನೆಯವ್ರಿಗಿಬ್ರಿಗೂ ಐಸ್ ಕ್ಯೂಬ್ನ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಒಂದೊಳ್ಳೆ ಜ್ಯೂಸನ್ನ ಕುಡಿದ್ವಿ. ಹೊಲ್ದ ಹತ್ರದಿಂದ ಬಂದೋ ಕೆಲಸ ಎಲ್ಲ ಆಯಿತು. ಕೆಲಸ ಎಲ್ಲ ಅಂದರೆ ಹಾಲೆಲ್ಲ ಕರೆದಾಯಿತು. ನಮ್ಮ ಮನೆಯವ್ರು ಕರಿತಾಯಿದ್ರು, ನಾನೇನು ಕರೀಲಿಲ್ಲ. ಹಸು ಒಂದು ಹೊಡ್ಕೊಂಬಂದು ಕೊಟ್ಬಿಟ್ಟು ಮೇವೆಲ್ಲ ತೊಗೊಂಬಂದಿಟ್ಟು ಇವಾಗ ಒಂದು ಮದುವೆ ಇದೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀವಿ. ನಾನಿವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದೆ. ಇವಾಗ ರೆಡಿಯಾಗಿ ಮದುವೆಗೆ ಹೋಗಬೇಕು. ನನಗೆ ನಮ್ಮ ಅತ್ತೆ ಹತ್ರ ಒಂದು ಸೀರೆ ತುಂಬ ಇಷ್ಟ ಆಗಿದೆ. ಇವತ್ತು ಅವ್ರ ಹತ್ರ ಸೀರೆ ಇಸ್ಕೊಂಡು ಉಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅವರು ನನ್ನ ಕೇಳಿದಾಗ ಏನಂತ ಹೇಳ್ತಾರೆ ಅಂತ. ನೋಡೋಣ ಅವ್ರು ಏನಂತಾರೆ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಅವ್ರಿಗೆ ಗೊತ್ತಿರಲ್ಲ ನಾನು ವೀಡಿಯೋ ಮಾಡ್ತಾಯಿರ್ತೀನಿ ಅಂತ, ಹಂಗೆ ವೀಡಿಯೋ ಮಾಡ್ಕೊತೀನಿ. ನೋಡೋಣ. ಅವ್ರು ಆಚೆ ಹೋಗಿದ್ದಾರೆ ಆಲಿಸ್ಕೊಂಬರೋಕ್ಕಿಂತ, ಕೇಳಬೇಕು ಅಂದ್ಕೊಂಡಿದ್ದೀನಿ. ಫಸ್ಟು ತಲೆ ಬಚ್ಕೊಳ್ಳೋಣ ಅಂದ್ಕೊಂಡೆ. ನೋಡೋಣ. ಫಸ್ಟ್ ಸೀರೆ ಹಾಕೊಂಡ್ಬಿಟ್ರೆ ನಂಗೆ ಅರ್ಧ ಕಂಫರ್ಟಬಲ್. ಎಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ಫಸ್ಟ್ ಸೀರೆ ಹಾಕೊಂಡ್ಬಿಡ್ತೀನಿ, ಆಮೇಲೇ ರೆಡಿ ಆಗೋದು. ಬೇಗ ಬೇಗ ರೆಡಿ ಆಗಬೇಕು, ಟೈಮ್ ಇಲ್ಲ. ತುಂಬ ದೂರ ಇದೆ ಮದುವೆ, ಬಂದು ಶಿವಗಂಗೆಯಲ್ಲಿರೋದು. ಹೋಗಿ ಬರಬೇಕಲ್ವ, ಲೇಟ್ ಆಗಿಬಿಡುತ್ತೆ. ಬನ್ನಿ ಫಸ್ಟು ರೆಡಿ ಆಗಿಬಿಡೋಣ. ಇದೆ ತಾನೇ ಇದ್ರಿ ಸೀರೆ, ಇದೆ ಇದಕ್ಕೆ ಮ್ಯಾಚ್ ಆಯ್ತದ, ಆಯ್ತದೆ. ಇದೇನೆ ಕೇಳಿದ್ದೇನು, ಇದೇ ತಾನೇ ಗ್ಯಾರಂಟಿ ನೀವು ತಗೊಂಡಿದ್ದು. ಇದಕ್ಕಿದೆ ಮ್ಯಾಚ್ ಆಯ್ತದೆ. ಅದೇನೇ ಹೌದಾ? ಈ ಬ್ಲೌಸ್ ಆಗಲ್ವಲ್ಲ, ಅದಕ್ಕೆ ತೆಗ್ದಾಕ್ರೆ ಇದಕ್ಕೆ ಆಯ್ತದೆ. ನೋಡ್ತೀನಿ. ಆಗಲ್ಲ ಕಣಮ್ಮ, ಇದಕ್ಕೆ ಆಯ್ತದೆ. ನೀಲಿ ಜಾಕೆಟ್ ಇದ್ರೆ ಹಾಕ್ಬೋದು. ಹಾಂ, ಇದೇ ಚೆನ್ನಾಗಿದೆ. ಇದಕ್ಕೆ ಇದೇ ಮ್ಯಾಚ್ ಆಯ್ತದೆ. ಮೆತ್ತಗಿರ್ತದೆ ಉಟ್ಕೊಂಡು. ನೀಲಿ ಜಾಕೆಟ್ ಇದ್ರೆ ಹಾಕೊಳ್ಳಿ. ಇದಿಲ್ಲ ಕಣಮ್ಮ, ಬ್ಲೌಸ್ ಇಲ್ಲ ಅದಕ್ಕೆ. ಸೀರೆ ಗ್ರ್ಯಾಂಡಾಗಿರ್ತದೆ, ಅದು ಇದಿಲ್ವಲ್ಲ, ಬ್ಲೌಸ್ ಇಲ್ಲ, ಅದಕ್ಕೆ ಮ್ಯಾಚ್ ಆಗಂಥದ್ದು. ಹಂಗಾಯ್ತದ ಬ್ಲೌಸ್. ನೋಡಿ, ಈ ಸೀರೆ ನಂಗೆ ತುಂಬ ಇಷ್ಟ. ಪ್ಲೈನಾಗಿದೆ, ತುಂಬ ಸಾಫ್ಟಾಗಿ ಇದೆ, ಉಟ್ಕೊಂಡು ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಅವತ್ತಿಂದ ಅವ್ರ ಹತ್ರ ಇಸ್ಕೊಂಡು ಉಟ್ಕೋಬೇಕು ಅಂತ ಇದ್ದೆ. ಅದಕ್ಕೆ ಇವಾಗ ಬೇರೆ ಸೀರೆ ಉಟ್ಕೋ ಅಂತ ಅಂದರು. ಅದು ಬ್ಲೌಸ್ ಯಾವುದು ನನ್ನ ಹತ್ರ ಮ್ಯಾಚ್ ಆಗುವಂಥದ್ದಿಲ್ಲ. ಈಗ ಇದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಬ್ಲೌಸ್ ಇದೆ, ಅದಕ್ಕೆ ಇದೇ ಉಟ್ಕೋತೀನಿ ಅಂತ ಹೇಳಿದೆ. ಅದಕ್ಕೆ ಇದೇನೇ ಉಟ್ಕೊ ಅಂತ ಕೊಟ್ಟಿದ್ದಾರೆ. ಇಷ್ಟೋ ದಿನಗಳಾದಮೇಲೆ ನಾನು ಅವ್ರ ಹತ್ರ ಸೀರೆ ಇಸ್ಕೊಂಡು ಉಟ್ಕೋತಾ ಇರೋದು ಇದೇ ಫಸ್ಟ್ ಟೈಮ್. ನಾನು ಯಾವತ್ತೂ ಇಸ್ಕೊಂಡು ಉಟ್ಕೊಂಡಿಲ್ಲ. ಇವತ್ತು ಯಾಕೋ ಈ ಸೀರೆ ಉಟ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಇಸ್ಕೊಂಡು ಉಟ್ಕೋತಾ ಇದ್ದೀನಿ. ಬನ್ನಿ ಫಸ್ಟು ಬೇಗ ರೆಡಿ ಆಗಿಬಿಡೋಣ. ನೋಡಿ, ಫೈನಲಾಗಿ ನಾನು ಈ ರೀತಿ ರೆಡಿಯಾಗಿದ್ದೀನಿ. ನಾವು ಎಷ್ಟೇ ಬೇಗ ಕೆಲಸಗಳನ್ನ ಮುಗಿಸ್ಕೊಂಡ್ರೂ ಹೋಗ್ಬೇಕಾದ್ರೆ ಗಡಿಬಿಡಿನೇ ಆಗಿಬಿಡುತ್ತೆ. ನನಗೂ ಅದೇ ರೀತಿ ಆಗುತ್ತೆ. ಎಷ್ಟು ಬೇಗನೆ ಕೆಲಸ ಮಾಡ್ಕೋತೀನಿ ಹೋಗ್ಬೇಕಂತ. ಆದರೆ ಹೋಗ್ಬೇಕಾದ್ರೆ ಯಾವಾಗಲೂ ಇದೇ ರೀತಿ ಆಗುತ್ತೆ. ಅಂದವೇ ಹೋಗ್ಬೇಕಾದ್ರೆ ಯಾಕೋ ಸ್ವಲ್ಪ ಹೊಟ್ಟೆ ಹಸಿವಾಗ್ತಾಯಿತ್ತು. ಹಾಗಾಗಿ ನಮ್ಮ ಮನೆಯವರು ಪಾನಿಪುರಿ ತಿನ್ನೋಣ ಅಂತ ಹೇಳಿದ್ರು. ಪಾನಿಪುರಿ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಅಲ್ವಾ. ಲೈಟಾಗಿ ಒಂದು ಸ್ವಲ್ಪ ಪಾನಿಪುರಿ ತಿನ್ಕೊಂಡು ಅಲ್ಲಿಂದ ಮದುವೆಗೆ ಹೊರಟ್ವಿ. ನಾವು ಚೌಟ್ರಿಗೆ ಹೋದಾಗ 8:30 ಆಗಿತ್ತು ಅನಿಸುತ್ತೆ. ಇನ್ನು ರಿಸೆಪ್ಷನ್ ಸ್ಟಾರ್ಟ್ ಆಗಿರಲಿಲ್ಲ. ಹೆಣ್ಣು ಗಂಡು ಫೋಟೋ ಶೂಟ್ ಮಾಡಿಸ್ಕೋತಾ ಇದ್ರು. ಅವ್ರೇನೋ ಫೋಟೋಸ್ ತೊಗೋತಾ ಇದ್ರು ಅಷ್ಟೇನೇನೆ. ನಮಗೆ ರಿಟರ್ನ್ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬರಬೇಕಾದ್ರೇ ಬೇಗ ಬಂದ್ವಿ. ಆದರೂ ನಾವು ರಿಟರ್ನ್ ಆಗೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಯಿತು ಅಂತಲೇ ಹೇಳ್ಬೋದು. ರಿಸೆಪ್ಷನ್ಗೆ ನಿಂತ್ಕೊಂಡ್ಮೇಲೆ ಹೆಣ್ಣು ಗಂಡನ ಮಾತಾಡಿಸ್ಕೊಂಡು ನಾವು ಆಮೇಲೆ ಊಟಕ್ಕೆ ಬಂದ್ವಿ. ಕಾಯಿ ಹೋಳಿಗೆ ಊಟ ಮಾಡಿಸಿದ್ರು. ನೈಟ್ ಊಟಕ್ಕೆ ನಾನು ಇವತ್ತೇ ಫಸ್ಟ್ ಟೈಮು ಇಡ್ಲಿ ಮತ್ತು ಚಟ್ನಿನ ತಿಂದಿರುವಂಥದ್ದು ಅಂತಲೇ ಹೇಳ್ಬೋದು. ನನಗೆ ಯಾವ ಮದುವೆಲ್ಲೂ, ನಾನು ಇಷ್ಟು ಮದುವೆ ಅಟೆಂಡ್ ಮಾಡಿದ್ದೀನಿ, ಯಾವ ಮದುವೆಲ್ಲೂ ತಿಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿಸಿದ್ರು. ಆದರೆ ಸ್ವಲ್ಪ ಡಿಫ್ರೆನ್ಸ್ ಅನಿಸಿದ್ದು ನನಗೆ ಬರೀ ಇಡ್ಲಿ ಮಾತ್ರನೇ. ಅಲ್ಲಿಂದ ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಯಾವ ಫ್ಲೇವರ್ ಇದು ಚೆನ್ನಾಗಿಲ್ವಾ? ಹಲ್ಜುಮ್ ಅಂತದಂತೆ, ಆದರೂ ಐಸ್ ಕ್ರೀಮ್ ತಿನ್ಬೇಕಾ?
ಸರ್ಜರಿ ಮಾಡಿಸಿದ್ಮೇಲೆ ನಮಗೂ ಅಲ್ಲಿ ತುಂಬ ಅಣ್ಣ ಅದು ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕ್ಕೊಡಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ. ಹೋಗ್ಬೇಕಾದ್ರಂತೂ ವಾತಾವರಣ ತುಂಬಾ ಚೆನ್ನಾಗಿತ್ತು, ಕೂಲಾಗಿತ್ತು. ಇದೇ ವಿಡಿಯೋನ ನಾನು ನೆಕ್ಸ್ಟ್ ಡೇಗೂ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಒಬ್ಬೊಬ್ಬರೇ ಬಂದು ನೋಡ್ತಾಯಿದ್ರು, ಅದಕ್ಕೆ ನಗು ಬಂತು ಅಷ್ಟೇನೆ. ತುಂಬ ದಿನದಿಂದ ಅನ್ಕೋತಾ ಇದ್ವಿ ಹಳೆ ಊರಿಗೆ ಹೋಗೋಣ ಅಂತ. ಇವಾಗ ಫೈನಲ್ಲಾಗಿ ಹೋಗೋಣ ಅಂತ ಎಲ್ಲರೂ ಹೊರಟಿದ್ದೀವಿ. ಎಲ್ಲರೂ ತಿಂಡಿಗೆ ಇಲ್ಲಿಗೆ ಬಂದಿದ್ರು, ಇಲ್ಲೇ ತಿಂಡಿ ತಿಂದ್ವಿ. ದೋಸೆ, ಹೆಸ್ರು ಕಾಳು ದೋಸೆ ಮತ್ತು ಚಟ್ನಿ, ಬೆಂಡೆಕಾಯಿ ಗೊಜ್ಜು ಮಾಡಿದ್ದೆ. ತಿಂಡಿ ಎಲ್ಲ ತಿಂದಿದ್ದಾಯಿತು. ಇವಾಗ ಹೊರಡ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬನ್ನಿ ಹಾಗೆ ಹೊರಡೋಣ. ಎಷ್ಟೊಂದು ರಶ್ಶು. ಕಬ್ಬನ್ ಜ್ಯೂಸ್ ಎಷ್ಟು ಚೆನ್ನಾಗಿತ್ತು ಅಲ್ವಾ ಬಾಬು? 2 ಲೋಟ ಕುಡ್ದೋ ನಾವು. ನಾನು ಏಮ ಬಂದಿದ್ಲು ಕಣ್ಣಾಂಟಿ. ಏಮ ರೇಣಣ್ಣ ನಾವು ನೀವು ಅಯ್ಯ ಅಷ್ಟೇ ಮಸ್ಟ್ ಏಮ ಇಲ್ಲ ಅನ್ಕೋತೀನಿ. ಏಮ ಇದ್ಲು ಕಣ್ಣಾಂಟಿ. ನಿನ್ ಮಗಳು ಚಿಕ್ಕೋಳಿಂದ ಸ್ಕೂಲ್ಗೆ ಹಾಕಿದ್ರೆ ನೀವು ಸುಮ್ಮನೆ. ಹೇಳು. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ದರ್ಶನ ಎಲ್ಲ ಮಾಡಿಕೊಂಡು ಬರಬೇಕಾದ್ರೆ ತುಂಬಾ ಬಾಯಾರಿಕೆ ಆಗ್ತಾಯಿತ್ತು. ಹಾಗಾಗಿ ಎಲ್ಲರೂ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀವಿ. ತುಂಬಾ ರಶ್ ಇತ್ತು, ಆದ್ರೂ ಜಾಸ್ತಿ ಏನು ಲೇಟ್ ಆಗಲಿಲ್ಲ, ಬೇಗನೆ ದರ್ಶನ ಆಯಿತು. ಎಲ್ಲರೂ ಮನೆಗೆ ಬಂದು ಎಲ್ಲ ಆಯಿತು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು. ಆಮೇಲೆ ಎಲ್ಲರೂ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರಾಗಿ ಎಲ್ಲರೂ ಹೋಗ್ತಾ ಇದ್ದಾರೆ. ಇವರೆಲ್ಲರೂ ಬರ್ಬೇಕಾದ್ರೆ ತುಂಬ ಖುಷಿಯಾಗುತ್ತೆ, ಆದರೆ ಹೋಗ್ಬೇಕಾದ್ರೆ ಸ್ವಲ್ಪ ಬೇಜಾರು. ಎಲ್ಲರೂ ಒಂದೇ ಸರಿ ಬಂದುಬಿಡ್ತಾರೆ, ಒಂದೇ ಸರಿ ಹೊರಟೋಗ್ತಾರೆ. ಇರಿ ಅಂದರೆ ಯಾರೂ ಇರಲ್ಲ. ಯಾಕಂದರೆ ಎಲ್ಲರಿಗೂ ಕೆಲಸ ಅಲ್ವಾ, ನನಗೆ ಆ ಕೆಲಸ ಈ ಕೆಲಸ ಅಂತ ಹೇಳ್ಬಿಟ್ಟು ಯಾರೂ ಇರೋದಿಲ್ಲ. ಎಲ್ಲರೂ ಹೋದರು, ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಇವಾಗ ಒಳಗಡೆ ಬಂದ್ವಿ. ಟೈಮ್ ಬಂದು ಆಲ್ರೆಡಿ 6 ಗಂಟೆ ಆಗಿದೆ. ನಾವು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಅಮ್ಮನ ಮನೆಗೆ ಹೋಗೋಣ ಅಂತ, ಸ್ವಲ್ಪ ಮುಖ ತೊಳೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಸರಿ ನನಗೆ ಹಿಂಗೆ ಅನಿಸುತ್ತೆ, ಯಾವಾಗಲೂ ಮುಖ ತೊಳೆಯೋದು, ರೆಡಿ ಆಗೋದು ಬೇಜಾರು. ನಂತರ ಯಾರಾದರೂ ನೀವು ಯಾರು ಇದ್ದೀರಾ ಕಮೆಂಟ್ ಮಾಡಿ. ಬೆಳಗ್ಗೆಯಿಂದ ಓಡಾಡಿ ಸ್ವಲ್ಪ ಬಿಸಿಲಲ್ವಾ, ಬೇಜಾರು. ಇವಾಗ ಒಂದು ಸ್ವಲ್ಪ ಮುಖ ತೊಳ್ಕೊಂಡು ರೆಡಿಯಾಗಿ ಹೊರಡಬೇಕು. ಬನ್ನಿ ಸ್ವಲ್ಪ ಫಸ್ಟ್ ಮುಖ ತೊಳ್ಕೊಂಬರೋಣ. ಮುಖ ತೊಳೆದು ಸುಮ್ಮನೆ ಹಂಗೆ ಜಡೆನ ಒಂದು ಗಂಟೆ ಹಾಕಿದ್ದೀನಿ ಅಷ್ಟೇನೇನೆ. ಇಷ್ಟೇ ರೆಡಿಯಾಗಿದ್ದು, ಬೇರೆ ಏನೋ ರೆಡಿ ಆಗಲಿಲ್ಲ. ನಾನು ಯಾಕೋ ರೆಡಿ ಆಗೋದಕ್ಕೆ ನಂಗೆ ಮೂಡ್ ಇರಲಿಲ್ಲ. ಸೂರ್ಯ ಎಷ್ಟು ಚೆನ್ನಾಗಿ ಮುಳುಗ್ತಾ ಇದ್ದಾನೆ ನೋಡಿ. ಅಲ್ಲಿಂದ ಬಂದ್ವಿ. ಅಮ್ಮನೂ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಮದ್ದೂರಿಗೆ ಬಂದಿದ್ರು. ಹಂಗೆ ಅಂದವೇ ಅಮ್ಮನೂ ಕರ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು, ಆಯಿತು ಅಲ್ಲೇ ಇರಿ ಅಮ್ಮ ಕರ್ಕೊಂಡೋಗ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗೋಣ ಅಂತ ಬಂದ್ವಿ. ಅಮ್ಮ ಸ್ವಲ್ಪ ಸಂತೆಲಿ ಏನೋ ತೊಗೋಬೇಕು ಬಾರಿ ಅಂತ ಹೇಳಿದ್ರು. ನಮ್ಮೂರ ಕಡೆ ಪ್ರತಿ ಮಂಗಳವಾರ ಸಂತೆ ಆಗುತ್ತೆ, ಅಲ್ಲಿ ಎಲ್ಲನೂ ಮಾರ್ತಾರೆ. ಇಂಥದ್ದು ಮಾರಲ್ಲ ಅಂತ ಹೇಳಂಗಿಲ್ಲ. ಎಷ್ಟೋ ವರ್ಷಗಳಾಗೋಗ್ಬಿಟ್ಟಿತ್ತು. ನಾನು ಮದುವೆಯಾಗಿ 10 ವರ್ಷ ಆಗಿದೆ. ಅಷ್ಟಾಗಿತ್ತೇನೋ ಬಿಡಿ. ಹೆಂಗಂದರೆ ನಾನು ಸಂತೆಗೆ ಹೋಗಿ 10 ವರ್ಷ ಆಗಿತ್ತೇನೋ. ಎಷ್ಟೋ ವರ್ಷಗಳ ನಂತರ ಅಮ್ಮನ ಜೊತೆ ಸಂತೆಗೆ ಹೋಗಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಅಮ್ಮ ನೋಡು ಇಷ್ಟೊಂದು ಜನ ಅಂತೆಲ್ಲ ಹೇಳ್ತಾಯಿತ್ತು. ಇಷ್ಟೊಂದು ಜನ ನೋಡು ಮಗ ಹಂಗೆ ಹಿಂಗೆ ಅಂತ. ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇಡೀ ಸಂತೆ ಎಲ್ಲ ಓಡಾಡಿಕೊಂಡು ಅಮ್ಮನೂ ಏನೇನೋ ತೊಗೊಂಡ್ರು.
ಅವ್ರೇನಾದರೂ ಕೆಲವೊಂದು ನಾನು ತೊಗೊಂಡಿರ್ತೀನಲ್ಲ ಅದನ್ನು ನೋಡಿ ಅಮ್ಮನೂ ತೊಗೋತಾರೆ. ಏನಾದರೂ ಚೆನ್ನಾಗಿದ್ರೆ ಅದು ಇದು ಏನಾದರೂ ನೋಡ್ತಾರಲ್ವ ನಮ್ಮ ಮನೇಲಿ ಏನಾದರೂ ಐಟಮ್ಸ್ ನೋಡಿದಾಗ ಅದನ್ನು ಅದಕ್ಕೆ ಇಲ್ಲಿ ನೋಡು ಮಗ ಯಾವ ಥರ ಇದು ಚೆನ್ನಾಗಿದೆ ಏನು ಅಂತ ಇಲ್ಲಿ ಕುಟಾಣಿ ಎಲ್ಲ ತೋರಿಸ್ತಾ ಇದ್ರು ನನಗೆ. ಕಣಮ್ಮ ಇದೆಲ್ಲ ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೆ. ಹೇಳಿದ್ನಲ್ಲ ಇಲ್ಲಿ ಇಂಥದ್ದು ಸಿಗಲ್ಲ ಅಂತ ಹೇಳಂಗಿಲ್ಲ. ಪ್ರತಿ ಮಂಗಳವಾರ ಜಾತ್ರೆ ಆಗುತ್ತೆ ಮದ್ದೂರಲ್ಲಿ, ಅವಾಗ ಎಲ್ಲನೂ ಸಿಗುತ್ತೆ ನಿಮಗೆ, ಪ್ರತಿಯೊಂದು ಐಟಮ್ಸು ಸುಧಾ ಸಿಗುತ್ತೆ. ಇದು ಬಂದು ಹೂವಿನ ಮಾರ್ಕೆಟು. ಅಲ್ಲಿಂದ ತರಕಾರಿ ಎಲ್ಲ ತೊಗೊಂಡು ಆನ್ ದ ವೇ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.